ಈ ಕಪ್ಪಾಗಿರ್ತಕ್ಕಂಥ ಕಡಕ್ನಾಥ್ ಚಿಕನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತಂತೆ. ಅಂದರೆ ಸೆಕ್ಷುವಲ್ ಪರ್ಫಾರ್ಮೆನ್ಸು ಜಾಸ್ತಿ ಆಗುತ್ತಂತೆ, ಜಾಸ್ತಿ ಹೊತ್ತು ನಾವು ಸೆಕ್ಸ್ ಮಾಡ್ಬೋದಂತೆ. ಅದ್ರ ಜೊತೆಗೆ ಇನ್ಫರ್ಟಿಲಿಟಿಗೆ ಅಂದರೆ ಮಕ್ಕಳಾಗದೇ ಇರತಕ್ಕಂಥ ಏನು ಸಮಸ್ಯೆ ಇದೆಯಲ್ಲ ಅದಕ್ಕೂ ಇದು ಪರಿಹಾರ ಕೊಡುತ್ತಂತಂದರೆ ಬಂಜೆತನ ನಿವಾರಣೆ ಮಾಡುತ್ತಂತೆ. ಅದ್ರ ಜೊತೆಗೆ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಈ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಕ್ಕಂಥವ್ರು, ಸಿಕ್ಸ್ ಪ್ಯಾಕ್ಸ್ ಮಾಡ್ತಕ್ಕಂಥವ್ರು ಈ ಕಡಕ್ನಾಥ್ ಚಿಕನನ್ನು ಯೂಸ್ ಮಾಡಬೇಕಂತೆ. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತೆ. ಹಾಗಾಗಿ ಡಿಸೀಸನ್ನು, ಯಾವುದೇ ಒಂದು ಕಾಯಿಲೆನ, ಕ್ರಾನಿಕ್ ಡಿಸೀಸಸ್ಸು, ಈ ಡಯಾಬಿಟೀಸು, ಹೈಪರ್ಟೆನ್ಷನ್ ಅಂಥದ್ದಕ್ಕೆಲ್ಲ ಕ್ಯೂರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತಂತೆ ಅಂತಕ್ಕಂಥ ಮಾಹಿತಿ ಇದೆ. ಇದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ನೋಡೋಣಂತೆ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ. ಈ ಕಡಕ್ನಾಥ್ ಚಿಕನ್, ಈ ಕಪ್ಪುಗೆ ಕರ್ರಗಿರ್ತಕ್ಕಂಥ ಈ ಒಂದು ಕೋಳಿ ಬೇಸಿಕಲಿ ಇದು ಶುರುವಾಗಿದ್ದು ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯನ್ ಒರಿಜಿನ್ ಇದು. ಸೊ ಅದರಲ್ಲೂ ಕೂಡ ಕೆಲವೊಂದು ಪ್ರದೇಶ ಅಂದರೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಜಾಬುವಾ ಮತ್ತು ಧಾರ್ ಅಂತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಕಾಣಿಸ್ಕೊಂಡಿದ್ದಂಥ ಕೋಳಿ ಇದು. ಅಲ್ಲೂ ಕೂಡ ಈ ಟ್ರೈಬ್ಸ್ ಅಂದರೆ ಬುಡಕಟ್ಟು ಜನಾಂಗದಲ್ಲಿ ಇರ್ತಕ್ಕಂಥ ಜನ ಈ ಒಂದು ಕೋಳಿಯನ್ನು ಸಾಕ್ತಾಯಿದ್ರು. ಸರಿ, ಅವ್ರಿಗೇನೆಂದರೆ ಇದು ಅವರ ಒಂದು ನಾಟಿ ಕೋಳಿಯಾಗಿ ಯೂಸ್ ಮಾಡ್ತಾಯಿದ್ರು. ಅಂದರೆ ಇದು ನಥಿಂಗ್ ಬಟ್ ನಾಟಿ ದೇಸಿ ಚಿಕನ್ ಅಂತ ಕರೀತಾರೆ ಅದನ್ನು. ಸರಿ, ನಮ್ಮಲ್ಲಿ ಹೇಗಿದೆ ದೇಸಿ ಚಿಕನ್ ಅಂದರೆ ನಾಟಿ ಕೋಳಿ ಅಂತಂದರೆ ಹೇಗಿರುತ್ತೆ ನೋಡಿ, ಕಲರ್ಫುಲ್ಲಾಗಿ ಡಿಫ್ರೆಂಟ್ ಕಲರ್ಸ್ ಇರ್ತಕ್ಕಂಥದ್ದನ್ನು ನಾವು ನಾಟಿ ಕೋಳಿ ಅಂತ ಕರಿತೀವಿ. ಸೊ ಬಟ್ ಆದರೆ ಇಲ್ಲಿ ಈ ಕೋಳಿ, ಈ ಇದು ಕೂಡ ನಾಟಿ ಕೋಳಿನೇ, ಬಟ್ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇರುತ್ತೆ. ಸೊ ಬ್ಲ್ಯಾಕ್ ಅಂದರೆ ಯಾವ ಮಟ್ಟಕ್ಕೆ ಬ್ಲ್ಯಾಕ್ ಇರುತ್ತೆ ಅಂತಂದರೆ ನೋಡಿ, ಇದರ ರೆಕ್ಕೆ ಪುಕ್ಕಗಳೆಲ್ಲ ಕಂಪ್ಲೀಟಾಗಿ ಬ್ಲ್ಯಾಕ್ ಇರುತ್ತೆ. ಪುಕ್ಕ ಅಷ್ಟೇ ಅಲ್ಲ, ಒಳಗಡೆ ಸ್ಕಿನ್ ಕೂಡ ಇದ್ರದ್ದು ಬ್ಲ್ಯಾಕ್ ಇರುತ್ತೆ. ಸ್ಕಿನ್ ಆದಮೇಲೆ ನಾಲ್ಗೆ ಕೂಡ ಕಪ್ಪಿರುತ್ತೆ ಇದ್ರದ್ದು. ಸೊ ನಾಲ್ಗೆ ಕಪ್ಪಿರುತ್ತೆ, ಅದು ಅಷ್ಟೇ ಅಲ್ಲ, ದೇಹದ ಒಳಗಿರ್ತಕ್ಕಂಥ ಅಂಗಾಂಗಗಳು, ಆರ್ಗನ್ಸು, ಹಾರ್ಟು, ಲಿವರು, ಕಿಡ್ನಿ, ಪ್ರತಿಯೊಂದು ಮಜಲ್ಲು ಕೂಡ ಮಾಂಸನೂ ಕೂಡ ಕಪ್ಪಾಗಿರುತ್ತೆ. ಅದ್ರ ಜೊತೆಗೆ ಏನಂತಂದರೆ ಇವನು ಮೂಳೆ, ಇದರಲ್ಲಿರ್ತಕ್ಕಂಥ ಮೂಳೆ ಕೂಡ ಕಪ್ಪಾಗಿರುತ್ತೆ. ಬಟ್ ಆದರೆ ಇದರಲ್ಲಿ ಚೇಂಜಸ್ ಏನಿರ್ತಕ್ಕಂಥದ್ದು, ನಾರ್ಮಲ್ ನಮ್ಮ ಕೋಳಿ ಹಾಗೆ ಏನಿರುತ್ತೆ ಅಂತಂದರೆ ಮೊಟ್ಟೆ ಏನು ಬರ್ತಲ್ಲ, ಆ ಮೊಟ್ಟೆ ಬಂದುಬಿಟ್ಟು ಕ್ರೀಮಿ ವೈಟ್ ನೋಡಿ. ಪೂರ್ತಿ ಬಾಡಿಯೆಲ್ಲ ಅಷ್ಟು ಕಪ್ಪಿದ್ರೂ ಕೂಡ ಮೊಟ್ಟೆ ಮಾತ್ರ ವೈಟ್ ಆಗಿರುತ್ತೆ, ಕ್ರೀಮಿ ವೈಟ್ ಇರುತ್ತೆ. ಅದ್ರ ಜೊತೆಗೆ ರಕ್ತ ಬ್ಲ್ಯಾಕ್ ಇರಲ್ಲ, ಬದಲಾಗಿ ಡಾರ್ಕ್ ರೆಡ್, ತುಂಬಾ ಕೆಂಪಾಗಿರ್ತದೆ. ಸರಿ, ಇಷ್ಟು ಕಪ್ಪುಗಿರ್ಲಿಕ್ಕಿದ್ದ ಕಾರಣ ಏನು? ಇವೆಲ್ಲ ಕಲರ್ಫುಲ್ಲಾಗಿರ್ತಾವಲ್ಲ ಅಂತ ನೋಡಿದರೆ ದೇಹದ ಇವನ ಆರ್ಗನ್ಸ್ ಎಲ್ಲ, ಹಾರ್ಟು, ಕಿಡ್ನಿ, ಲಿವರ್ ಎಲ್ಲ ಕಪ್ಪಿರ್ತಾರಲ್ಲ, ಅದಕ್ಕೆ ಕಾರಣ ಅಂತ ನೋಡಿದರೆ ಒಂದು ಕಂಡೀಷನ್, ಫೈಬ್ರೋಮೆಲನೋಸಿಸ್ ಅಂತಕ್ಕಂಥ ಒಂದು ಕಂಡೀಷನ್. ಏನಂತಂದರೆ ಫೈಬ್ರೋಮೆಲನೋಸಿಸ್ ಅಂದ್ರೇನು? ಮೆಲನಿನ್ನು ಜಾಸ್ತಿ ಉತ್ಪತ್ತಿ ಆಗಿಬಿಟ್ಟು ಈ ರೀತಿ ಕಪ್ಪಾಗಿರುತ್ತೆ ಅಂತ ಹೇಳಿ. ಸೊ ಮೆಲನಿನ್ ಅಂತಕ್ಕಂಥದ್ದು ಸ್ಕಿನ್, ನಮ್ಮ ಚರ್ಮದಲ್ಲಿ ಒಂದು ಪಿಗ್ಮೆಂಟ್, ನಮ್ಮ ಸ್ಕಿನ್ ಕಲರ್ ಏನಿದೆಯಲ್ಲ ಆ ಕಲರಿಗೆ ಕಾರಣ ಆಗಿರ್ತಕ್ಕಂಥದ್ದು ಈ ಮೆಲನಿನ್ನು. ಈ ಮೆಲನಿನ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತಂದರೆ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಸೆಲ್ಸ್, ಮೆಲನೋಸೈಟ್ಸ್ ಅಂತ ಸೆಲ್ಸಿಂದ ಈ ಮೆಲನಿನ್ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಈ ಮೆಲನಿನಿಂದ ನಮ್ಮ ಕಲರು, ಜಾಸ್ತಿ ಮೆಲನಿನ್ ಇದ್ದರೆ ನಾವು ಕಪ್ಪಾಗ್ತೀವಿ, ಕಡಿಮೆ ಮೆಲನಿನ್ ಇದ್ದರೆ ಸ್ವಲ್ಪ ಈ ಕಲರ್ ಚೇಂಜ್ ಆಗುತ್ತೆ, ನಮ್ಮದು ಸೊ ಲೈಟ್ ಕಲರ್ ಬರುತ್ತೆ. ಸರಿ, ಇದರಲ್ಲಿ ಜಾಸ್ತಿ ಮೆಲನಿನ್ ಇದೆಯಲ್ಲ ಈ ಕಲರು, ಇದು ಮೆಲನಿನ್ ನಮಗೆ ಅವಶ್ಯಕತೆ ಇದೆಯಾ? ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ, ಯೂಸೇ ಇಲ್ಲ ನಮಗೆ. ಈ ಒಂದು ಕಪ್ಪು ಭಾಗ, ಈ ಒಂದು ಮೆಲನಿನ್ ಜಾಸ್ತಿ ಇರ್ತಕ್ಕಂಥದ್ದು ಮನುಷ್ಯರಿಗೆ ಯಾವುದೇ ಯೂಸ್ ಆಗಲ್ಲ. ಯಾಕಂದರೆ ನಮ್ಮ ದೇಹ ನಮಗೆ ಎಷ್ಟು ಬೇಕೋ, ನಮ್ಮ ಬಣ್ಣಕ್ಕೆ ಎಷ್ಟು ಬೇಕೋ ಅಷ್ಟು ಮೆಲನಿನ ನಮ್ಮ ದೇಹನೇ ಉತ್ಪತ್ತಿ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಕಲರ್, ಬ್ಲ್ಯಾಕ್ ಕಲರು ಅಂತಕ್ಕಂಥದ್ದು ಯಾವುದೇ ರೀತಿಯ ಒಂದು ಅಡ್ವಾಂಟೇಜು, ಬೆನಿಫಿಟ್ ನಮಗಿಲ್ಲ. ಸೊ ನೆಕ್ಸ್ಟು ಈ ನ್ಯೂಟ್ರಿಷನಲ್ ವ್ಯಾಲ್ಯೂ, ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ, ಅದನ್ನೆಲ್ಲ ಲೆಕ್ಕ ಹಾಕೋಣಂತೆ, ಈಗ ಕಂಪೇರ್ ಮಾಡೋಣಂತೆ ಬೇರೆ ಕೋಳಿಗೂ ಇದಕ್ಕೂ. ಸೊ ನೋಡಿ, ಈ ಒಂದು ಕಡಕ್ನಾಥ್ ಮತ್ತು ಈ ಒಂದು ಬ್ರಾಯ್ಲರ್ ಕೋಳಿ, ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಕ್ಕಂಥ ವೈಟ್ ಆಗಿರ್ತಕ್ಕಂಥ ಈ ಬ್ರಾಯ್ಲರ್ ಕೋಳಿ, ಇವೆರಡರ ಮಧ್ಯೆ ನೋಡಿದಾಗ ಈ ಒಂದು ಬ್ರಾಯ್ಲರ್ ಕೋಳಿಲಿ ಏನಿರುತ್ತೆ ಅಂತಂದರೆ ಪ್ರೋಟೀನ್ ಅಂಶ ಬಂದ್ಬಿಟ್ಟು 20% ಇರ್ತಿದ್ರಿ. ಸೊ ಇದರಲ್ಲಿ ಕಡಕ್ನಾಥಲ್ಲಿ ಬಂದು 25%, ಅಂದರೆ ಒಂದು 5% ಪ್ರೋಟೀನ್ ಇದರಲ್ಲಿ ಜಾಸ್ತಿ ಇರುತ್ತೆ ಯಾವುದು ಬ್ರಾಯ್ಲರ್ ಕೋಳಿ ಕಂಪೇರ್ ಮಾಡಿದರೆ. ನೆಕ್ಸ್ಟ್ ಎರಡನೇದು ಏನಂತಂದರೆ ಫ್ಯಾಟ್ ಅಂತ ಬಂದಾಗ ಇದರಲ್ಲಿ ಅತಿ ಹೆಚ್ಚು ಫ್ಯಾಟ್ ಎಷ್ಟು ಅಂತಂದರೆ ಬ್ರಾಯ್ಲರ್ ಕೋಳಿನಲ್ಲಿ 15ರಿಂದ 25% ಫ್ಯಾಟ್ ಇರ್ತದೆ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಪ್ರೋಟೀನ್ ಎಷ್ಟು ಇರುತ್ತಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾಟು ಈ ಒಂದು ವೈಟ್ ಕಲರ್ ಬ್ರಾಯ್ಲರ್, ನಾವು ಯೂಸ್ ಮಾಡ್ತಕ್ಕಂಥ ರೆಗ್ಯುಲರ್ ಯೂಸ್ ಮಾಡ್ತಕ್ಕಂಥ ಬ್ರಾಯ್ಲರ್ ಕೋಳಿಯಲ್ಲಿ ಇರ್ತದೆ. ಸೊ ಬಟ್ ಈ ಒಂದು ಕಡಕ್ನಾಥ್ ಚಿಕನ್ನಲ್ಲಿ ಫ್ಯಾಟ್ ಅಂಶ ತುಂಬಾ ಕಮ್ಮಿ, ತುಂಬ ಕಮ್ಮಿ ಅಂತಂದರೆ ಲೆಸ್ ದ್ಯಾನ್ 1%ಗಿಂತ ಕಡಿಮೆ ಫ್ಯಾಟ್ ಇರ್ತದೆ ಇದರಲ್ಲಿ. ಸೊ ನೆಕ್ಸ್ಟ್ ಇನ್ನು ಕೊಲೆಸ್ಟ್ರಾಲ್ ಅಂತ ಬಂದಾಗ ಕೊಲೆಸ್ಟ್ರಾಲು ಕೂಡ ಇದರಲ್ಲಿ ಹೆಚ್ಚು, ಫ್ಯಾಟು ಜಾಸ್ತಿ, ಜೊತೆಗೆ ಕೊಲೆಸ್ಟ್ರಾಲ್ ಅಂಶನೂ ಈ ಬ್ರಾಯ್ಲರ್ ಕೋಳಿಲಿ ಜಾಸ್ತಿ. ಬಟ್ ಈ ಕಡಕ್ನಾಥ್ ಕೋಳಿನಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಅಂಶನೂ ಕಡಿಮೆ ಮತ್ತು ಫ್ಯಾಟು ಕೂಡ ಅತ್ಯಂತ ಕಮ್ಮಿ. ಸೊ ನೆಕ್ಸ್ಟ್ ಐರನ್ ಕಂಟೆಂಟ್ ಅಂತ ಬಂದಾಗ ಐರನ್ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಈ ಕಡಕ್ನಾಥ್ ಚಿಕನ್ನಲ್ಲಿ. ಈ ಒಂದು ಬ್ರಾಯ್ಲರ್ ಚಿಕನ್ನಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂತ, ಇದರಲ್ಲಿ ಲಿನೋಲಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇರುತ್ತೆ, ಅದು ನಮ್ಮ ಹೆಲ್ತಿಗೆ ಬೇಕಾಗಿರ್ತಕ್ಕಂಥ, ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಇರ್ತದೆ. ಈ ಒಂದು ಬ್ರಾಯ್ಲರ್ ಚಿಕನ್ನಲ್ಲಿ ಅದು ಕೂಡ ತುಂಬ ಕಡಿಮೆ ಇರುತ್ತೆ.
ಸೊ ನ್ಯೂಟ್ರಿಷನ್ ಅಂತ ಬಂದಾಗ ಕಂಪೇರ್ ಮಾಡಿದ್ರೆ ಅಂದರೆ ಬ್ರಾಯ್ಲರ್ ಚಿಕನ್ನಿಗೂ ಮತ್ತು ಈ ಕಡಕ್ನಾಥ್ ಚಿಕನ್ನಿಗೂ ನಾವು ಕಂಪೇರ್ ಮಾಡಿದಾಗ ನ್ಯೂಟ್ರಿಷನಲ್ಲಿ ದಿಸ್ ಈಸ್ ಮೋರ್ ಹೆಲ್ತಿ. ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕಂಪೇರ್ ಮಾಡಿದಾಗ ಪ್ರೋಟೀನ್ ಜಾಸ್ತಿ, ಫ್ಯಾಟ್ ಕಮ್ಮಿ, ಐರನ್ ಕಂಟೆಂಟ್ ಜಾಸ್ತಿ, ಲಿನೋಲಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ. ಹಾಗಾಗಿ ಇದಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಈ ಬ್ರಾಯ್ಲರ್ ಕೋಳಿಗೆ ಕಂಪೇರ್ ಮಾಡಿದರೆ ಇದನ್ನು ಹೆಲ್ತಿ ಅಂತ ಹೇಳ್ಬೋದು. ಸೊ ಬಟ್ ಇದು ನೋಡಿ, ಇದು ಜಸ್ಟ್ ನಾನು ಹೇಳಿದೆ ಇದೊಂದು ನಾಟಿ ಕೋಳಿ ಅಷ್ಟೇ. ಇದು ಸೊ ನಮ್ಮ ಇದ್ರ ಮಾಂಸ ಬಂದ್ಬಿಟ್ಟು ಸಾಫ್ಟ್ ಆಗಿರ್ತೈತಿ, ಇದ್ರ ಮಾಂಸ ಬಂದ್ಬಿಟ್ಟು ತುಂಬ ಹಾರ್ಡಾಗಿರ್ತೈತೆ. ಮಟನ್ಗಿಂತ ಹೆಚ್ಚಿಗೆ ಹಾರ್ಡಾಗಿರ್ತೈತಿ. ಜಾಸ್ತಿ ಬೇಯಿಸ್ಬೇಕಾಗತ್ತೆ. ನೀವು ಮಟನ್ಗಿಂತ ಜಾಸ್ತಿ ಈ ಒಂದು ಕಡಕ್ನಾಥ್ ಚಿಕನನ್ನು ಬೇಯಿಸ್ಬೇಕಾಗತ್ತೆ. ಸರಿ, ಅದಕ್ಕೋಸ್ಕರ ನಾವು ಈ ಕಡಕ್ನಾಥ್ ಚಿಕನನ್ನು ಯೂಸ್ ಮಾಡಬೇಕಂತ ನೋಡೋದಾದರೆ ನೋಡಿ, ಇದ್ರ ಬದಲಾಗಿ ಇದ್ರ ಜೊತೆ ಕಂಪೇರ್ ಮಾಡೋಣ. ಸೊ ನಾವು ಯೂಸ್ ಮಾಡ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ನಾಟಿ ಕೋಳಿ, ಕಲರ್ಫುಲ್ ಆಗಿರ್ತಕ್ಕಂಥ ಒಂದು ನಾಟಿ ಕೋಳಿಗೆ ಕಂಪೇರ್ ಮಾಡೋದಾದರೆ ಪ್ರೋಟೀನ್ ಇದರಲ್ಲೂ ಕೂಡ ಒಂದು 25% ಅಷ್ಟು ಪ್ರೋಟೀನ್ ಇರ್ತೈತೆ, ಇದರಲ್ಲಿ 25% ಪ್ರೋಟೀನ್ ಇರ್ತದೆ. ಸೊ ನೆಕ್ಸ್ಟು ಫ್ಯಾಟ್ ಬರೋದಾದರೆ ಆಲ್ಮೋಸ್ಟ್ 1 to 2 ಅಥವಾ 3%, ಅಂದರೆ ಇದರಲ್ಲೂ ಕೂಡ 1%, ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಥವಾ 1 or 2% ಅಷ್ಟೇ. ಅಂದರೆ ಆಲ್ಮೋಸ್ಟ್ ಫ್ಯಾಟು ಕೂಡ ಸೇಮು, ಕೊಲೆಸ್ಟ್ರಾಲು ಕೂಡ ಸೇಮು. ಅದರ ಜೊತೆಗೆ ಐರನ್ ಕಂಟೆಂಟು, ಇದರಲ್ಲೂ ಐರನ್ ಕಂಟೆಂಟ್ ಜಾಸ್ತಿ, ಇದರಲ್ಲೂ ಐರನ್ ಕಂಟೆಂಟ್ ಜಾಸ್ತಿ, ಇದರಲ್ಲೂ ಕೂಡ ಲಿನೋಲಿಕ್ ಆ್ಯಸಿಡ್ ಜಾಸ್ತಿ, ಇದರಲ್ಲೂ ಲಿನೋಲಿಕ್ ಆ್ಯಸಿಡ್ ಜಾಸ್ತಿ. ಅಂದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಬಂದಾಗ ಈ ಕಡಕ್ನಾಥ್ ಚಿಕನ್ನಿಗೂ ಈ ನಾವು ಉಪಯೋಗಿಸ್ತಕ್ಕಂಥ ಈ ಒಂದು ನಾಟಿ ಕೋಳಿ ಏನಿದೆಯಲ್ಲ, ಕಲರ್ಫುಲ್ ಆಗಿರ್ತಕ್ಕಂಥ ನಾಟಿ ಕೋಳಿ, ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡೋದಾದರೆ ನೀವು ಎರಡರದ್ದು ಕೂಡ ಸೇಮ್ ಇದೆ, ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲ. ಹಾಗಾಗಿ ಕಡಕ್ನಾಥ್ ಚಿಕನ್ ಅಂದರೆ ಏನು ಅಂತಂದರೆ ಇದು ಬೇರೆ ಪ್ರದೇಶದಲ್ಲಿ ಸಾಕ್ತಕ್ಕಂಥ ನಾಟಿ ಕೋಳಿನ ಹೊರತು ಎಕ್ಸ್ಟ್ರಾ ಹೆಲ್ತ್ ಬೆನಿಫಿಟ್ಸ್, ಎಕ್ಸ್ಟ್ರಾ ನ್ಯೂಟ್ರಿಷನ್ ಯಾವುದೇ ಕಾರಣಕ್ಕೂ ಈ ನಾಟಿ ಕೋಳಿ ಕಂಪೇರ್ ಮಾಡಿದ್ರೆ ನಮ್ಮ ನಾಟಿ ಕೋಳಿಗೆ ಇದಕ್ಕೂ ಯಾವುದೊಂದು ಡಿಫ್ರೆನ್ಸ್ ಇಲ್ಲ. ಈ ಇದರಲ್ಲಿ ಅದು ಬೆನಿಫಿಟ್ ಇದೆ, ಇದು ಬೆನಿಫಿಟ್ ಇದೆ ಅಂತೇಳಿ ಸಾವಿರಾರು ರೂಪಾಯಿ, 1,500 ರೂಪಾಯಿ kg ಕೊಟ್ಟು ತೊಗೊಂಡು ಯೂಸ್ ಮಾಡಿದರೂ ಯಾವುದೋ ಒಂದು ಬೆನಿಫಿಟ್ ಇಲ್ಲ. ಜೊತೆ ಏನಂದರೆ ಇವ್ರು ಹೇಳ್ತಾರಲ್ಲ, ಈ ಒಂದು ಕಡಕ್ನಾಥ್ ಚಿಕನ್ನನ್ನು ಯೂಸ್ ಮಾಡಿದರೆ ಸೆಕ್ಷುವಲ್ ಪವರ್ ಜಾಸ್ತಿ ಆಗುತ್ತೆ, ಲೈಂಗಿಕ ಶಕ್ತಿ ಹೆಚ್ಚಾಗಿ ಜಾಸ್ತಿ ಹೊತ್ತು ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೋಬೋದು ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಫರ್ಟಿಲಿಟಿ, ಮಕ್ಕಳಾಗ್ತಕ್ಕಂಥದ್ದು, ಬಂಜೆತನ ನಿವಾರಣೆ ಕೂಡ ಆಗುತ್ತೆ ಇದರಿಂದ ಅನ್ನೋದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಇಲ್ಲೇ ಇಲ್ವಲ್ಲ ಇದರಲ್ಲಿ. ಅದನ್ನು ಸರಿ ಮಾಡ್ತಕ್ಕಂಥದ್ದು, ನಮ್ಮ ಫರ್ಟಿಲಿಟಿನ ಸರಿ ಮಾಡ್ತಕ್ಕಂಥದ್ದು, ಲೈಂಗಿಕ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು ಏನೋ ಅಂಶ ಇದರಲ್ಲಿ ಇದೆಯಾ ಅಂತಂದರೆ ಯಾವ ಅಂಶವೂ ಇಲ್ಲ. ಸೊ ಹಾಗಾಗಿ ಇದು ಮತ್ತು ನಾವು ಉಪಯೋಗಿಸ್ತಕ್ಕಂಥ ನಾಟಿ ಕೋಳಿ ಎರಡೂ ಕೂಡ ಸೇಮು, ಯಾವುದೇ ಒಂದು ಡಿಫ್ರೆನ್ಸ್ ಕೂಡ ಇಲ್ಲ. ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.